ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಲಂಚ್ ಬಾಕ್ಸ್ ಅನ್ರಿ, ಬ್ರೇಕ್ಫಾಸ್ಟ್ ಅನ್ರಿ, ಅಥವಾ ಪಿಕ್ನಿಕ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ವೆರಿ ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಆಲೂ ರೈಸ್ನ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಕ್ವಿಕ್ಕಾಗಿ ಮಾಡುವಂಥ ಆಲೂ ರೈಸ್ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೇನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ. ಇವೆರಡು ಚಟ ಆದಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೀನಿ, ಒಂದು ಗಡ್ಡಿ ಬೆಳ್ಳುಳ್ಳಿನ ರಫಾಗಿ ಜಜ್ಜಿ ಹಾಕ್ಕೊಂಡೀನಿ. ಫೈನ್ ಪೇಸ್ಟ್ ಏನು ಮಾಡೋದು ಬೇಡ, ಅವು ಬಾಯೊಳಗೆ ಬೆಳ್ಳುಳ್ಳಿ ಸಿಗಬೇಕು. ನೆಕ್ಸ್ಟ್ ಒಂದು 2ರಿಂದ 3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡು ಇದನ್ನಿಷ್ಟೂ ಎಣ್ಣೆ ಒಳಗೆ ಫಸ್ಟ್ ಚಲೋತ್ನಂಗೆ ಫ್ರೈ ಮಾಡೋಣಂತ. ಫ್ಲೇಮ್ನ ಮೀಡಿಯಮ್ ಇಟ್ಕೊರಿ. ನೆಕ್ಸ್ಟ್ ಒಂದು 2 ದೊಡ್ಡ ಆಲೂಗಡ್ಡೆ, ಹಸಿ ಆಲೂಗಡ್ಡೆ, ಇವನ್ನ ಬಾಯ್ಲ್ ಮಾಡಿಲ್ಲ, ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡೇನಿ. ಸ್ವಲ್ಪ ತೆಳ್ಳದಾಗಿನ ಮಾಡ್ಕೊರಿ, ಕ್ಯೂಬ್ ಶೇಪ್ನಾಗ ತೆಳ್ಳದಾಗಿ ಹೆಚ್ಕೊಂಡೇನಿ. ಮ್ಯಾಲಿನ ಲೇಯರ್ ಫುಲ್ ರೆಡ್ ಆಗಬೇಕು, ಅಲ್ಲಿ ಮಟ್ಟ ಎಣ್ಣೆ ಒಳಗೆ ಆಲೂಗಡ್ಡಿನ ಚಲೋತ್ನಂಗೆ ಫ್ರೈ ಮಾಡೋಣಂತ. ಒಂಥರ ಕ್ರಿಸ್ಪಿ ಗತೆ ಆಗಬೇಕು, ಅಲ್ಲಿ ಮಟ್ಟ ಆಲೂಗಡ್ಡೆ ಫ್ರೈ ಆಗಬೇಕು ನೋಡಿರಿ. ವೆರಿ ಟೇಸ್ಟಿಯಾಗಿ ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿಬಿಡ್ತೈತೆ ನೋಡಿರಿ. ಸೊ ನೋಡಿರಿ, ಇಲ್ಲೇ ಈ ಥರ ಮ್ಯಾಲಿನ ಲೇಯರ್ ರೆಡ್ ಆಗುವಂಗೆ ನಾವು ಆಲೂಗಡ್ಡಿನ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣಂತ. ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಒಣ ಖಾರದ ಪೌಡ್ರ್ ಹಾಕೋರಿ. ನಾ ಇಲ್ಲೇ 1.5 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ, ಮತ್ತು ಒಂದು 3ರಿಂದ 4 ಚಿಟಿಕೆಯಷ್ಟು ಅರಿಶಿನ ಪೌಡರ, ಒಂದು ಅರ್ಧ ಚಮಚದಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ಕೊಂಡೀನಿ. ನೀವು ಗರಂ ಮಸಾಲನೂ ಕೂಡ ಹಾಕ್ಬೋದು. ಒಂದು 2ರಿಂದ 3 ಚಿಟಿಕೆಯಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೇನಂತ. ನಿಮ್ಮ ಟೇಸ್ಟ್ನ ನೋಡಿ ನೀವು ಉಪ್ಪನ್ನು ಕೂಡ ಹಾಕೋಬೋದು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ ಆಲೂಗಡ್ಡೆ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ನಾವು ಒನ್ ಡೇ ಪಿಕ್ನಿಕ್ ಅದು ಹೊಂಟಾಗ ಈ ಥರ ಆಲೂ ರೈಸ ಮಾಡ್ಕೊಂಡು ಹೋಗ್ರಿ, ಲಂಚ್ಗಂದ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡ್ರಿ. ಸೊ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾವೊಂದು 2ರಿಂದ 3 ನಿಮಿಷ ಅದನ್ನು ಎಣ್ಣೆ ಒಳಗನ್ನು ಬಿಸಿ ಮಾಡ್ಕೊಂಡೀನಿ. ಆಮೇಲೆ ಮೊದಲನ್ನು ರೆಡಿ ಮಾಡಿ ಇಟ್ಕೊಂಡಂಥ 1 ಗ್ಲಾಸ್ನಷ್ಟು ಅನ್ನನ ಮೊದಲ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳತ್ತೀನಿ. ಅನ್ನ ಸ್ವಲ್ಪ ಉದುರುದ್ರಾಗಿ ಇತ್ತಂದ್ರೆ ರೈಸ್ ಭಾರಿ ಟೇಸ್ಟಾಗಿ ಬರ್ತೈತಿ ನೋಡಿರಿ. 1 ಗ್ಲಾಸ್ ಅಕ್ಕಿದ ಅನ್ನಕ್ಕೆ ನಾನು 2 ದೊಡ್ಡ ಆಲೂಗಡ್ಡಿನ ತೊಗೊಂಡಿನಿ. ಅನ್ನ ಹಾಕಿದ್ಮೇಲೆ ಮಸಾಲೆ ಜೊತೆ ಚಲೋದ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಚಲೋದ್ನಂಗೆ ಮಿಕ್ಸ್ ಆಗೈತಿ ನೋಡಿರಿ, ಎಷ್ಟು ಈಸಿಯಾಗಿ ರೆಡಿ ಆತ್ಲ. ಮೊದಲನ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ಗೆಸ್ಟ್ ಬಂದಾಗೂ ಕೂಡ ಕ್ವಿಕ್ಕಾಗಿ ಮಾಡ್ಬೋದು. ಫೈನಲಿ ನಾನು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೀನಿ, ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನ ಸ್ಕ್ವೀಸ್ ಮಾಡ್ಕೊಂಡೀನಿ. ಚಲೋತ್ನಂಗೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಲೂ ರೈಸ ರೆಡಿ ಆಗಿಬಿಡ್ತೈತಿ ನೋಡಿರಿ. ನೀವು ಬೇಕಿದ್ರೆ ಇದನ್ನು ಮೊಸರು ಬಜ್ಜಿ ಜೊತೆನೂ ಸರ್ವ್ ಮಾಡ್ಬೋದು, ಇಲ್ಲ ಹಂಗನೂ ಸರ್ವ್ ಮಾಡ್ಬೋದು ನೋಡಿರಿ. ಬ್ರೇಕ್ಫಾಸ್ಟಿಗನ್ರಿ, ಲಂಚಿಗನ್ರಿ ಕ್ವಿಕ್ಕಾಗಿ ಆಲೂ ರೈಸ್ ರೆಡಿ ಆಗೈತಿ. ಬರ್ರಿ ನಾವು ಪ್ಲೇಟಿಂಗ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟ್ ಆಗಿರುವಂಥ ಆಲೂ ರೈಸ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.